ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಾತ್ರಿ ಊಟದ ಬಳಿಕ ಸಿಹಿ ತಿನ್ನುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್: ಎ ಜೀರ್ಣಶಕ್ತಿ ಹೆಚ್ಚಳ, ಬಿ ತೂಕ ಹೆಚ್ಚಳ, ಸಿ ಸಕ್ಕರೆ ಹೆಚ್ಚಳ, ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಹೆಚ್ಚಳ. ಪ್ರತಿನಿತ್ಯವೂ ಕೆಲವರಿಗೆ ಊಟದ ಬಳಿಕ, ಅದರಲ್ಲೂ ರಾತ್ರಿ ಊಟವಾದ ಕೂಡಲೇ ಏನನ್ನಾದರೊಂದು ಸಿಹಿ ತಿನ್ನುವುದು ಅಭ್ಯಾಸವಾಗಿರುತ್ತದೆ. ಅದನ್ನು ತಿನ್ನದೇ ಇದ್ದರೆ ಅವರ ಊಟ ಪೂರ್ತಿಯಾಗುವುದೇ ಇಲ್ಲ. ಆದರೆ ರಾತ್ರಿ ಊಟವಾದ ಬಳಿಕ ಸಿಹಿ ತಿಂದರೆ ಆಗ ಅದರಲ್ಲಿನ ರಿಫೈನ್ಡ್ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್ನಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹಠಾತ್ ಆಗಿ ಏರಿಕೆಯಾಗುತ್ತದೆ. ರಕ್ತನಾಳಗಳಲ್ಲಿ ಗ್ಲೂಕೋಸ್ ಮಟ್ಟವು ಹೆಚ್ಚಾಗುವ ಕಾರಣ ಇದನ್ನು ನಿಯಂತ್ರಿಸಲು ಮೇದೋಜ್ಜೀರಕ ಗ್ರಂಥಿಗಳು ಅತಿಯಾಗಿ ಇನ್ಸುಲಿನ್ ಬಿಡುಗಡೆ ಮಾಡಬೇಕಾಗುತ್ತದೆ. ರಕ್ತದಲ್ಲಿನ ಅತಿಯಾದ ಸಕ್ಕರೆ ಮಟ್ಟವು ಏರಿಕೆಯಿಂದಾಗಿ ಇನ್ಸುಲಿನ್ ಪ್ರತಿರೋಧಕವು ಉಂಟಾಗುವುದು ಮತ್ತು ಮುಂದೆ ಇದು ಟೈಪ್ 2 ಮಧುಮೇಹವಾಗಿ ಪರಿವರ್ತನೆಯಾಗುತ್ತದೆ. ಎರಡನೇ ಪ್ರಶ್ನೆ, ಭಾರತದ ಗಡಿ ಭಾಗದಲ್ಲಿರುವ ಐತಿಹಾಸಿಕ ಯುದ್ಧ ಭೂಮಿಗಳ ಪ್ರವಾಸೋದ್ಯಮದ ಉದ್ದೇಶವೇನು? ಆಪ್ಷನ್ಸ್: ಎ ಐತಿಹಾಸಿಕ ಮಾಹಿತಿ, ಬಿ ಸೈನಿಕರ ಕಷ್ಟ, ಸಿ ರಣಭೂಮಿ ದರ್ಶನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಜನವರಿ 15ರಂದು ಬುಧವಾರ 77ನೇ ಸೇನಾ ದಿನವನ್ನು ಗುರುತಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತ ರಣಭೂಮಿ ದರ್ಶನ ವೆಬ್ಸೈಟ್ ಅನ್ನು ಪ್ರಾರಂಭಿಸಿದರು. ಈ ವೆಬ್ಸೈಟ್ನಲ್ಲಿ ಪ್ರವಾಸಿಗರಿಗೆ 77 ತಾಣಗಳು, ಅವುಗಳ ಕಥೆಗಳು ಮತ್ತು ಅಲ್ಲಿಗೆ ಹೇಗೆ ಹೋಗುವುದು ಎಂಬುದರ ಕುರಿತು ಮಾಹಿತಿಯನ್ನು ನೀಡಲಾಗಿದೆ. ಈ ಪ್ರವಾಸಗಳು ಐತಿಹಾಸಿಕ ಘಟನೆಗಳ ವಿವರಣೆಗಳನ್ನು ನೀಡುತ್ತವೆ. ಇಷ್ಟೇ ಅಲ್ಲದೆ ಈ ಪ್ರದೇಶಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ನಮ್ಮ ಸೈನಿಕರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಕಠಿಣ ಪರಿಸ್ಥಿತಿಗಳನ್ನು ಕಣ್ಣಾರೆ ನೋಡುವ ಅವಕಾಶ ಸಿಗುತ್ತದೆ. ಒಟ್ಟಿನಲ್ಲಿ ನೀವು ಭಾರತದ ಗಡಿ ಭಾಗದಲ್ಲಿ ಕೆಲ ಐತಿಹಾಸಿಕ ಯುದ್ಧ ಭೂಮಿಗಳನ್ನು ನೇರವಾಗಿ ನೋಡುವ ಅವಕಾಶವನ್ನು ಪಡೆಯುತ್ತೀರಿ. ಅಲ್ಲಿನ ಸ್ಮಾರಕಗಳು ಹಾಗೂ ವಸ್ತು ಸಂಗ್ರಹಾಲಯಗಳನ್ನು ವೀಕ್ಷಿಸಬಹುದು. ಇದರಿಂದ ಹಿಂದೆ ದೇಶಕ್ಕಾಗಿ ಶ್ರಮಿಸಿದ ಯೋಧರ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ನಕ್ಷೆಯಲ್ಲಿ ನಾವು ಯುದ್ಧ ಭೂಮಿಗಳನ್ನು ನೋಡುವುದಕ್ಕಿಂತ ನೇರವಾಗಿ ನೋಡುವುದರ ಅನುಭವ ವಿಭಿನ್ನವಾಗಿರುತ್ತದೆ. ಮೂರನೇ ಪ್ರಶ್ನೆ, ಕೀಲುಗಳಲ್ಲಿ ಹರಳುಗಟ್ಟಿರುವ ಯೂರಿಕ್ ಆಸಿಡ್ ಅನ್ನು ಚಿಟಿಕೆಯಲ್ಲಿ ನಿಯಂತ್ರಿಸಬಲ್ಲ ಪಾನೀಯ ಯಾವುದು? ಆಪ್ಷನ್ಸ್: ಆಮ್ಲ ಜ್ಯೂಸ್, ಬಿ ಶುಂಠಿ ಚಹಾ, ಸಿ ನಿಂಬೆ ರಸ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೀಲುಗಳಲ್ಲಿ ಹರಳುಗಟ್ಟಿರುವ ಯೂರಿಕ್ ಆಸಿಡ್ ಅಸಹನೀಯ ನೋವಿಗೆ ಕಾರಣವಾಗುತ್ತದೆ. ಆದರೆ ಮನೆಯಲ್ಲೇ ತಯಾರಿಸಬಹುದಾದ ಕೆಲವು ಪಾನೀಯಗಳನ್ನು ಕುಡಿಯುವುದರಿಂದ ಯೂರಿಕ್ ಆಸಿಡ್ ಸಮಸ್ಯೆಯಿಂದ ತಕ್ಷಣವೇ ಪರಿಹಾರವನ್ನು ಪಡೆಯಬಹುದು. ಅವುಗಳಲ್ಲಿ ಪ್ರಮುಖವಾಗಿ ಬೆಳಗ್ಗೆ ಎದ್ದ ಕೂಡಲೇ ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸವನ್ನು ಬೆರೆಸಿ ಕುಡಿಯುವುದರಿಂದ ದೇಹವನ್ನು ನಿರ್ವಿಷಗೊಳಿಸಿ ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡುತ್ತದೆ. ಉರಿಯೂತ ಗುಣಲಕ್ಷಣಗಳಿರುವ ಅಜ್ವೈನವನ್ನು ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ದೇಹದಲ್ಲಿ ಗಂಟು ಕಟ್ಟಿರುವ ಯೂರಿಕ್ ಆಮ್ಲವು ಕರಗುತ್ತದೆ. ಔಷಧೀಯ ಗುಣಗಳಿಂದ ಸಮೃದ್ಧವಾಗಿರುವ ತುಳಸಿ ಎಲೆಯಿಂದ ಚಹಾ ತಯಾರಿಸಿ ಕುಡಿಯುವುದರಿಂದ ಯೂರಿಕ್ ಆಸಿಡ್ ಕರಗುತ್ತದೆ. ಉರಿಯೂತ ಗುಣಲಕ್ಷಣಗಳು ಹಾಗೂ ನೈಸರ್ಗಿಕ ಮೂತ್ರವರ್ಧಕವಾಗಿರುವ ಶುಂಠಿಯಿಂದ ಟೀ ತಯಾರಿಸಿ ಕುಡಿಯುವುದರಿಂದ ಯೂರಿಕ್ ಆಸಿಡ್ ಕರಗಿಸುವ ದಿವ್ಯೌಷಧವಾಗಿ ಕೆಲಸ ಮಾಡುತ್ತದೆ. ಇನ್ನು ಕೊನೆಯದಾಗಿ ಆಮ್ಲ ಜ್ಯೂಸ್ನಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ದೇಹವನ್ನು ನಿರ್ವಿಷಗೊಳಿಸುವುದರ ಜೊತೆಗೆ ಯೂರಿಕ್ ಆಮ್ಲವನ್ನು ಕಡಿಮೆ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ನಾವು ಹಾಕುವ ಸಹಿಯ ಕೆಳಗೆ ಎಳೆಯುವ ಗೆರೆಯು ಏನನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಆತ್ಮವಿಶ್ವಾಸ, ಬಿ ಸ್ಪಷ್ಟ ಹಾದಿ, ಸಿ ಗೊಂದಲ, ಡಿ ಚಿಂತಕರು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸಹಿಯ ಅಡಿಯಲ್ಲಿ ಗೆರೆಯನ್ನು ಎಳೆಯುವ ಅಭ್ಯಾಸವು ಅನೇಕ ವರ್ಷಗಳಿಂದ ಇದೆ. ಆದರೆ ನಿಮ್ಮ ಸಹಿಯ ಕೆಳಗೆ ನೀವು ಉದ್ದವಾದ ರೇಖೆಯನ್ನು ಎಳೆದರೆ ಅದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ. ಈ ರೇಖೆಯು ನಿಮ್ಮ ಸಹಿಗಿಂತ ಚಿಕ್ಕದಾಗಿದ್ದರೆ ಅಥವಾ ವಕ್ರವಾಗಿದ್ದರೆ ಅದು ನಿಮ್ಮ ಜೀವನದಲ್ಲಿ ಗೊಂದಲ ಮತ್ತು ಅಡಚಣೆಯನ್ನು ಉಂಟುಮಾಡಬಹುದು ಎಂದು ಹೇಳಲಾಗುತ್ತದೆ. ನೀವು ಸಹಿಯ ಅಡಿಯಲ್ಲಿ ಒಂದು ರೇಖೆಯನ್ನು ರಚಿಸಿದರೆ ಅದು ಆ ರೇಖೆಯ ಗಾತ್ರ ಮತ್ತು ದಿಕ್ಕನ್ನು ಅವಲಂಬಿಸಿ ನಿಮ್ಮ ಜೀವನದ ಮೇಲೆ ಧನಾತ್ಮಕ ಅಥವಾ ಋಣಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಹೆಚ್ಚಿನ ಜನರು ಸಹಿಯ ಅಡಿಯಲ್ಲಿ ಒಂದಕ್ಕಿಂತ ಹೆಚ್ಚು ಗೆರೆಯನ್ನು ಎಳೆಯುತ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಇದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಹೆಚ್ಚು ಗೆರೆಗಳನ್ನು ಎಳೆಯುವಾಗ ಅದು ಮಾನಸಿಕ ತೊಂದರೆಗಳಿಗೆ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಅನೇಕ ಬಾರಿ ಅಡೆತಡೆಗಳನ್ನು ಎದುರಿಸಲಾಗುತ್ತದೆ. ಇನ್ನು ಗೆರೆ ಬಾಗದೆ ನೇರವಾಗಿ ರೇಖೆಯನ್ನು ಎಳೆಯಬೇಕು. ಇದರಿಂದ ಜೀವನದಲ್ಲಿ ಯಾವುದೇ ಅಡೆತಡೆಗಳಿಲ್ಲ ಮತ್ತು ಯಶಸ್ಸಿನ ಹಾದಿ ಸ್ಪಷ್ಟವಾಗಿರುತ್ತದೆ. ಐದನೇ ಪ್ರಶ್ನೆ, ಬಿಯರ್ ಅನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಆಪ್ಷನ್ಸ್: ಎ ಈಸ್ಟ್, ಬಿ ಬಾರ್ಲಿ, ಸಿ ಹಾಪ್ಸ್,
ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಯರ್ ಪ್ರಮುಖವಾಗಿ ಮದ್ಯ ಬೆರೆತಿರುವ ಒಂದು ಪಾನೀಯ. ಪ್ರಮುಖವಾಗಿ ಧಾನ್ಯವಾಗಿರುವ ಬಾರ್ಲಿ, ನೀರು, ಹಾಪ್ಸ್ ಮತ್ತು ಈಸ್ಟ್ ಪೌಡರ್ನಿಂದ ತಯಾರಾಗುತ್ತದೆ. ಆಲ್ಕೋಹಾಲ್ನ ಅಂಶ ಸುಮಾರು 4% 6% ಇರುತ್ತದೆ. ಹೀಗಾಗಿ ಬಿಯರ್ ಒಂದು ಮಿತಿಯಲ್ಲಿ ಕುಡಿಯುವುದರಿಂದ ಹಲವು ರೋಗಗಳಿಂದ ನಾವು ದೂರ ಇರಬಹುದು. ಬಿಯರ್ ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ಗಳಿಂದ ದೂರ ಉಳಿಯಬಹುದು. ದೇಹದಲ್ಲಿ ಆರೋಗ್ಯಕರ ಕೊಬ್ಬು ಸೃಷ್ಟಿಯಾಗುತ್ತದೆ. ಇದರಲ್ಲಿ B3, B6 ಮತ್ತು B12 ಜೀವಸತ್ವಗಳು ಕೂಡ ಇರುವುದರಿಂದ ಗ್ಯಾಸ್ಟ್ರಿಕ್ ಆಸಿಡ್ ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಸಹಾಯಕವಾಗುತ್ತದೆ. ಇನ್ನು ಇದು ಅತಿಯಾದರೂ ಕೂಡ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. 6ನೇ ಪ್ರಶ್ನೆ, 100 ವರ್ಷ ಬದುಕುವ 3 ಕಣ್ಣಿನ ಜೀವಿ ಯಾವುದು? ಆಪ್ಷನ್ಸ್ ಎ ಟುವಾಟರ್, ಬಿ ಆಕ್ಟೋಪಸ್, ಸಿ ಕೋಲಾ, ಡಿ ಟರ್ಟಲ್. ಸರಿಯಾದ ಉತ್ತರ ಆಪ್ಷನ್ ಎ ಟುವಾಟರ್. ನೋಡುವುದಕ್ಕೆ ಹಲ್ಲಿಯಂತೆ ಕಾಣುವ ಟುವಾಟರ್, ಆದರೆ ವಾಸ್ತವವಾಗಿ ಇದು ಹಲ್ಲಿ ಅಲ್ಲ. ಒಂದು ಟುವಾಟರ್ ಸುಮಾರು 24ರಿಂದ 31 ಇಂಚುಗಳಷ್ಟು ಉದ್ದ ಬೆಳೆಯಬಹುದು ಮತ್ತು 1 ಕಿಲೋ ತೂಕವಿರುತ್ತದೆ. ಇದರ ಬಣ್ಣ ಹಸಿರು ಮಿಶ್ರಿತ ಕಂದು ಬಣ್ಣವಾಗಿರುತ್ತದೆ. ಟುವಾಟರ್ದ ತಲೆಯ ಮೇಲೆ ಪ್ಯಾರಿಯೆಟಲ್ ಕಣ್ಣು ಎಂದು ಕರೆಯಲ್ಪಡುವ 3ನೇ ಕಣ್ಣು ಇದೆ. ಇದು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳಲು ಬಳಸಲಾಗುತ್ತದೆ. ಇದರ ಹಲ್ಲುಗಳ ರಚನೆ ವಿಶಿಷ್ಟವಾಗಿದೆ. ಮೇಲಿನ ದವಡೆಯಲ್ಲಿ ಕೆಳಗಿನ ದವಡೆಯಲ್ಲಿರುವ ಒಂದೇ ಸಾಲಿನೊಂದಿಗೆ ಇವೆ. ಒಂದು ಟುವಾಟರ್ 100 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲದು. ಇದು ಸರಾಸರಿ ಸರೀಸೃಪಗಳ ಜೀವಿತಾವಧಿ 60ರಿಂದ 100 ವರ್ಷಗಳಿಗಿಂತ ಹೆಚ್ಚು. ಟುವಾಟರ್ಗಳು ಈಗ ನ್ಯೂಜಿಲೆಂಡ್ನ ಕೆಲವು ದ್ವೀಪಗಳಲ್ಲಿ ಮಾತ್ರ ಮಾನವ ವಸಾಹತುಗಳು ಮತ್ತು ಇಲಿಗಳಂತಹ ಪರಭಕ್ಷಕಗಳಿಂದ ದೂರವಿರುತ್ತವೆ. ಈ ಸರೀಸೃಪವು ಕೀಟಗಳು, ಜೀರುಂಡೆಗಳು, ಇತರ ಸಣ್ಣ ಸರೀಸೃಪಗಳು ಮತ್ತು ಸಮುದ್ರ ಪಕ್ಷಿಗಳ ಮೊಟ್ಟೆಗಳನ್ನು ಬೇಟೆಯಾಡುತ್ತವೆ. 7ನೇ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಬಾಯಿಯಿಂದಲೇ ಮರಿಗಳಿಗೆ ಜನ್ಮವನ್ನು ನೀಡುತ್ತದೆ? ಆಪ್ಷನ್ಸ್ ಎ ಸಮುದ್ರ ಕುದುರೆ, ಬಿ ಕಪ್ಪೆ, ಸಿ ಜೆಲ್ಲಿ ಮೀನು, ಡಿ ಬಾವುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪೆ. ಭೂಮಿ ಮೇಲಿನ ಪ್ರತಿಯೊಂದು ಜೀವಿಯು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಕೆಲವು ಜೀವಿಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ, ಇನ್ನು ಕೆಲವು ಜೀವಿಗಳು ಜನ್ಮ ನೀಡುತ್ತವೆ. ಆದರೆ ಕಪ್ಪೆ ಜಾತಿಗೆ ಸೇರಿದ ಗ್ಯಾಸ್ಟ್ರಿಕ್ ಬ್ರೂಡಿಂಗ್ ಕಪ್ಪೆಯು ತನ್ನ ಬಾಯಿಯ ಮೂಲಕ ಮರಿಗಳಿಗೆ ಜನ್ಮವನ್ನು ನೀಡುತ್ತದೆ. ಇದು 1980ರ ದಶಕದ ಮಧ್ಯಭಾಗದಲ್ಲಿ ಅಳಿದು ಹೋಯಿತು. ಈ ಕ್ವೀನ್ಸ್ಲ್ಯಾಂಡ್ ಆಸ್ಟ್ರೇಲಿಯಾದ ಒಂದು ಸಣ್ಣ ಭಾಗದಲ್ಲಿ ಕಾಣಿಸಿಕೊಂಡಿದ್ದ ಕಪ್ಪೆಯ ತಳಿಯಾಗಿದೆ ಮತ್ತು ಇದು ತುಂಬಾ ಆಸಕ್ತಿದಾಯಕವಾಗಲು ಕಾರಣವೆಂದರೆ ಅದು ತನ್ನ ಬಾಯಿಯ ಮೂಲಕ ಜನ್ಮ ನೀಡುತ್ತದೆ. 8ನೇ ಪ್ರಶ್ನೆ, ಕಬ್ಬು ತಿನ್ನುವುದರಿಂದ ಯಾವ ಸಮಸ್ಯೆ ನಿವಾರಣೆಯಾಗುತ್ತದೆ? ಆಪ್ಷನ್ಸ್ ಎ ಮೂತ್ರನಾಳ ಸೋಂಕು, ಬಿ ತೂಕ ಇಳಿಕೆ, ಸಿ ಲಿವರ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಬ್ಬಿನ ಹಾಲಿನಲ್ಲಿ ನಾರಿನ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ. ಇದರಿಂದ ದೇಹದ ತೂಕ ಅತ್ಯುತ್ತಮವಾಗಿ ನಿರ್ವಹಣೆಯಾಗಲಿದೆ. ಗ್ಲೈಸೆಮಿಕ್ ಸೂಚ್ಯಂಕ ಕಡಿಮೆ ಇರುವ ಕಾರಣ ಮತ್ತು ನೈಸರ್ಗಿಕವಾದ ಸಕ್ಕರೆಯ ಅಂಶ ಇದರಲ್ಲಿ ಇರುವುದರಿಂದ ಇದು ಆರೋಗ್ಯಕರವಾದ ಪಾನೀಯವಾಗಿದೆ. ಕಬ್ಬಿನ ಜಲ್ಲೆಯಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಅಂಶ ಹಲ್ಲುಗಳ ಆರೋಗ್ಯವನ್ನು ಕಾಪಾಡುತ್ತದೆ. ಹುಳುಕು ಹಲ್ಲು ಸಮಸ್ಯೆಯನ್ನು ದೂರ ಮಾಡುತ್ತದೆ. ಹಾಗಾಗಿ ಮಕ್ಕಳಿಗೂ ಸಹ ಕಬ್ಬಿನ ಹಾಲನ್ನು ಕುಡಿಸುವ ಅಭ್ಯಾಸ ಮಾಡುವುದರಿಂದ ಹಲ್ಲುಗಳಿಗೆ ಮತ್ತು ವಸಡುಗಳಿಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಆಯುರ್ವೇದ ಪದ್ಧತಿ ಹೇಳುವಂತೆ ನಿಮ್ಮ ಲಿವರ್ ಭಾಗ ಯಾವುದೇ ಅನಾರೋಗ್ಯ ಸಮಸ್ಯೆಯಿಂದ ಕೂಡಿರಬಾರದು ಎಂದರೆ ನೀವು ಕಬ್ಬಿನ ರಸವನ್ನು ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಜಾಂಡಿಸ್ ಸಮಸ್ಯೆಗೆ ಕಬ್ಬಿನ ರಸವು ಸಾಕಷ್ಟು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಕಬ್ಬಿನ ರಸದ ಸೇವನೆಯಿಂದ ದೇಹದಲ್ಲಿನ ವಿಷಕಾರಿ ಅಂಶಗಳು ದೂರವಾಗಲು ಸಹಾಯ ಮಾಡುತ್ತದೆ. ಕಿಡ್ನಿಗಳಲ್ಲಿ ಕಲ್ಲುಗಳು ರೂಪುಗೊಳ್ಳುವುದನ್ನು ತಪ್ಪಿಸುತ್ತದೆ. ಮೂತ್ರನಾಳದ ಸೋಂಕು ಅಥವಾ ಇನ್ನಿತರ ಸಮಸ್ಯೆಗಳು ಇರುವುದಿಲ್ಲ. ಚಳಿಗಾಲದಲ್ಲಿ ಹೆಚ್ಚಾಗಿ ನೀರು ಕುಡಿಯುವ ಬದಲು ಕಬ್ಬಿನ ರಸವನ್ನು ಸೇವನೆ ಮಾಡಿದರೆ ಒಳ್ಳೆಯದು, ಏಕೆಂದರೆ ಕಬ್ಬಿನ ರಸದಲ್ಲಿ ಎಲೆಕ್ಟ್ರೋಲೈಟ್ ಅಂಶಗಳು ಸಿಗುತ್ತವೆ. ಸಾಮಾನ್ಯ ಕೊಠಡಿಯ ತಾಪಮಾನದಲ್ಲಿ ಕಬ್ಬಿನ ರಸ ಸಾಕಷ್ಟು ಸಮಯ ಕುಡಿಯಲು ಯೋಗ್ಯವಾಗಿರುತ್ತದೆ. 9ನೇ ಪ್ರಶ್ನೆ, ಯಾವ ಜೀವಿ ತಮ್ಮ ನಾಲಿಗೆಯ ಮೂಲಕ ವಾಸನೆ ಮತ್ತು ಶಬ್ದವನ್ನು ಗ್ರಹಿಸುತ್ತವೆ? ಆಪ್ಷನ್ಸ್ ಎ ಹುಳ, ಬಿ ಹಲ್ಲಿ, ಸಿ ಹಾವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು. ಹಾವುಗಳಿಗೆ ಕಿವಿ ಇಲ್ಲ, ಆದರೆ ಇದು ವಾಸನೆ ಅಥವಾ ನೆಲದ ಮೇಲಿನ ಚಲನೆಯಿಂದ ಅನೇಕ ವಿಷಯಗಳನ್ನು ಗ್ರಹಿಸುತ್ತದೆ. ಹಾವುಗಳು ಒಳಗಿನ ಕಿವಿಗಳನ್ನು ಹೊಂದಿರುತ್ತವೆ. ಅದರ ಮೂಲಕ ಅವುಗಳು ಎಲ್ಲವನ್ನೂ ಕೇಳಬಹುದು. ಆದರೆ ಹಾವುಗಳು ತಮ್ಮ ಒಳಗಿನ ಕಿವಿಯ ಕಾರಣದಿಂದಾಗಿ ಶ್ರವಣ ಅಷ್ಟೊಂದು ಶಕ್ತಿಯನ್ನು ಹೊಂದಿರುವುದಿಲ್ಲ.
ವಾಸ್ತವವಾಗಿ ತಮ್ಮ ದೇಹದಲ್ಲಿ ಸಣ್ಣ ಮೂಳೆಯನ್ನು ಹೊಂದಿರುತ್ತವೆ. ಅದು ಅವುಗಳ ದವಡೆಯ ಮೂಳೆ ಮತ್ತು ಒಳಗಿನ ಕಿವಿ ಕಾಲುವೆಗೆ ಸಂಪರ್ಕಿಸುತ್ತದೆ. ಹಾವುಗಳು ತಮ್ಮ ದೇಹದ ಮೂಲಕ ಈ ಶಬ್ದವನ್ನು ಗುರುತಿಸುತ್ತವೆ ಅಥವಾ ನಿರೀಕ್ಷಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.